ನಮಸ್ಕಾರ. ಮಲಬದ್ಧತೆ ನಿವಾರಣೆ ಆಗೋದ್ರ ಸಲುವಾಗಿ ಕೆಲವಾರು ಆಸನಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಫುಡ್ಡಲ್ಲೂ ಕೂಡ ನಮ್ಮ ಲೈಫ್ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿ. ಏನು ಅಂತಂದರೆ ಫೈಬರ್ ಇರೋ ಅಂಥ ಸ್ವಲ್ಪ ಹಸಿ ತರಕಾರಿ ನಮ್ಮ ಊಟದ ಜೊತೆಗೆ ಬರೀ ಕಾರ್ಬೋಹೈಡ್ರೇಟ್ಸ್ ತೊಗೊಳೋದ್ರ ಬದಲು ಅದ್ರ ಜೊತೆಗೆ ಚೆನ್ನಾಗಿ ಪಲ್ಯಗಳನ್ನು ಯೂಸ್ ಮಾಡಬೇಕು. ಮತ್ತು ಸಲಾದು ಸೌತೆಕಾಯಿ, ಕ್ಯಾರೆಟು, ಬೀಟ್ರೂಟು, ಟೊಮೊಟೊ ಸ್ಲೈಸಸ್ ಯೂಸ್ ಮಾಡಬೇಕು. ಸ್ವಲ್ಪ ಮೊಳಕೆ ಬಂದಿದ್ದ ಕಾಳು ಮತ್ತು ಎನಿ ಫ್ರೂಟ್ಸು, ಸೀಸನಲ್ ಫ್ರೂಟ್ಸು ಯಾವುದೋ ಒಂದನ್ನು ತೊಗೋಬೇಕು. ಮತ್ತು ದ್ರವ ಆಹಾರನ ಜಾಸ್ತಿ ತೊಗೋಬೇಕು. ನೀರನ್ನು ಮಿನಿಮಮ್ 2 to 3 ಲೀಟರ್ಸು ಪರ್ ಡೇ ನಾವು ಸೇವನೆ ಮಾಡ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪ. ಮತ್ತು ಅದ್ರ ಜೊತೆಗೆ ಮಜ್ಜಿಗೆ ಅದನ್ನೆಲ್ಲ ತಿನ್ನಬೇಕು. ಮತ್ತು ಫ್ರೂಟ್ ಜ್ಯೂಸಸ್ ತೊಗೊಳೋದ್ರ ಬದಲು ಡೈರೆಕ್ಟ್ ಫ್ರೂಟನ್ನೇ ಚೆನ್ನಾಗಿ ಅಗೆದು ತಿನ್ನಿ. ಅದರಿಂದ ನಿಮಗೆ ಫೈಬರ್ ಸಿಗುತ್ತೆ. ನೀವೆಷ್ಟು ಫೈಬರ್ ಕಂಟೆಂಟ್ಸನ್ನು ತೊಗೋತೀರೋ ಅಷ್ಟು ಕೂಡ ನಿಮಗೆ ಮಲಬದ್ಧತೆ ಅನ್ನೋ ತೊಂದರೆಯಿಂದ ನೀವು ಸಫರ್ ಆಗೋದಿಲ್ಲ. ಈಸಿಯಾಗಿ ನಿಮಗೆ ಮಲ ಅನ್ನೋದು ಹೊರಗಡೆ ಹೋಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇವಾಗ ಅದಕ್ಕೆ ನಿಮಗೆ ಮಲಬದ್ಧತೆಗೆ ನಿವಾರಣೆ ಆಗೋದ್ರ ಸಲುವಾಗಿ ಕೆಲವಾರು ಆಸನಗಳು, ಕೂತ್ಕೊಂಡು ಮಾಡೋವಂಥದ್ದು, ಮಲಗಿ ಮಾಡೋವಂಥ ಆಸನಗಳನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ. ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟ್ ನಾವು ಈ ಥರ ಕೂತ್ಕೊಳ್ಳಿ. ಬದ್ಧ ಕೋನಾಸನ. ಎಷ್ಟು ಸಾಧ್ಯನೋ ಅಷ್ಟು ಕಾಲುಗಳನ್ನು ಅಗಲ ಮಾಡಿ ಈ ಥರ ಕೂತ್ಕೋಬೇಕು. ಎಷ್ಟೊತ್ತು ಕೂತ್ಕೊಳ್ಳೋದಕ್ಕೆ ಸಾಧ್ಯನೋ ಒಂದು 10 ಕೌಂಟ್ ಮಾಡೋ ತನಕ, 20 ಕೌಂಟ್ ಮಾಡೋ ತನಕ ಈ ಮಂಡಿಗಳನ್ನ ಅಗಲ ಮಾಡಬೇಕು. ಇದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಇದು ಬದ್ಧ ಕೋನಾಸನ. ಮತ್ತು ಹಿಂದ್ಗಡೆ ಬೀಳಬಾರ್ದು, ಈ ಥರ ಇರಬೇಕು. ನಮ್ಮ ಬೆನ್ನು ನೋಡಿ ಈ ಥರ ಸ್ಟ್ರೈಟಾಗಿ ಇರಬೇಕು. ಮಂಡಿಗಳು ಎಷ್ಟು ಸಾಧ್ಯನೋ ಅಷ್ಟು ಅಗಲ ಆಗಿರಬೇಕು. ಇದು ಮಾಡಿದ್ದಾದಮೇಲೆ ನಮ್ಮ ಈ ಫೋರ್ಹೆಡ್ಡನ್ನು ನಿಮಗೆ ಸಾಧ್ಯವಾದರೆ ಪಾದಗಳಿಗೆ ಟಚ್ ಮಾಡಬೇಕು. ನೋಡಿ ಈ ಥರನೂ ಮಾಡಿ ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ. ತುಂಬ ಒಳ್ಳೆಯದು. ಮತ್ತು ಮಲಾಸನ, ನಮ್ಮ ಇಂಡಿಯನ್ ಟಾಯ್ಲೆಟ್ ಸಿಸ್ಟಮ್ ಅಂತ ಹೇಳ್ತೀವಲ್ವ, ಆ ರೀತಿ ಈ ಥರ ಕೂತ್ಕೊಳ್ಳಿ. ನೋಡಿ ಈ ರೀತಿ ಹಿಂಡಿಗಳು ಟಚ್ ಆಗಿರಬೇಕು ನೆಲಕ್ಕೆ. ನೀಟಾಗಿ ನೋಡಿ ಚೆನ್ನಾಗಿ ಕಾಣೋ ಹಾಗೆ ನಾನು ಕೂತ್ಕೊಂಡಿದ್ದೀನಿ. ಈ ರೀತಿ ನಾವು ಕೂತ್ಕೋಬೇಕು. ಮತ್ತು ನಮಸ್ಕಾರಾಸನ ಮಾಡಬೇಕು. ನಮ್ಮ ಬೆನ್ನು ಕೂಡ ಅಷ್ಟೇ, ಬೆನ್ನು ಕೂಡ ಇದರಲ್ಲಿ ನೇರವಾಗಿರಬೇಕು. ಈ ಥರ ಬೆನ್ನು ಮತ್ತು ನಿಮ್ಮ ಏನಸ್ ಪಾಯಿಂಟಿಗೆ ಪ್ರೆಸರ್ ಬೀಳಬೇಕು. ಆ ರೀತಿ ಈ ರೀತಿಯೂ ಕೂಡ ಮಲಾಸನ ಮಾಡಬೇಕು. ಮತ್ತು ಟೋಸ್ ಮೇಲೆ ಕೂತ್ಕೊಳ್ಳಿ. ನೋಡಿ ಎರಡೂ ಪಾದಗಳು ಟೋಸ್ ಮೇಲೆ ಈ ಥರ ಕೂತ್ಕೊಂಡು ನಮ್ಮ ಎರಡೂ ಕೈಗಳು ಸಪೋರ್ಟ್ ತೊಗೊಂಡು ಈ ಥರ ಕೂತ್ಕೊಂಡ್ರೆ ನಿಮಗೆ ಎಷ್ಟೊತ್ತಾದರೂ ಕೂಡ ಕೂತ್ಕೊಳ್ಬೋದು. ಮುದ್ರಾ ಸ್ಥಿತಿನಲ್ಲಿ ಈ ರೀತಿ ಕೂತ್ಕೋಬೇಕಾಗುತ್ತೆ. ಆ ರೀತಿ ಕೂತ್ಕೊಳ್ಳೋದು ನಿಮಗೆ ಕಷ್ಟ ಆಯಿತು ಅಂತಂದರೆ ಈ ರೀತಿ ಎರಡೂ ಕೈಗಳನ್ನು ಬೆರಳು ಸಹಾಯದಿಂದ ಈ ಥರ ಕೂತ್ಕೊಳ್ಳಿ. ಇದರಿಂದ ನೀವು ಏನಸ್ ಪಾಯಿಂಟಿಗೆ ನಿಮಗೆ ಪ್ರೆಸರ್ ಬೀಳುತ್ತೆ. ಮತ್ತು ಹೊಟ್ಟೆಯ ಸ್ನಾಯುಗಳು ಕೂಡ ಬಲಿಯುತವಾಗೋದ್ರಿಂದ ನಿಮಗೆ ಮಲಬದ್ಧತೆಯ ತೊಂದರೆಯಿಂದ ನೀವು ಹೊರಗಡೆ ಬರೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದಾದಮೇಲೆ ಬಾಲಾಸನ. ಬಾಲಾಸನ ಅಂತಂದರೆ ಹೀಗೆ ಕೂತ್ಕೊಳ್ಳಿ. ಸ್ವಲ್ಪ ಕಾಲಿನ ಮಧ್ಯೆ ಸ್ವಲ್ಪ ಅಂತರ ಇರಲಿ. ಈ ಥರ ಸ್ವಲ್ಪ ಅಂತರ ಇರಲಿ. ಎರಡೂ ಕೈಗಳನ್ನ ಇದಕ್ಕೆ ಅಂಟ್ಕೊಂಡಾಗೆ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ನಾವು ಫೋರ್ಹೆಡ್ಡನ್ನು ನೆಲಕ್ಕೆ ಟಚ್ ಮಾಡಬೇಕು. ಈ ಥರ ಸೈಡಿಂದಲೂ ಕೂಡ ತೋರಿಸ್ತೀನಿ. ಬಾಲಾಸನ ಚಿಕ್ಕ ಮಕ್ಕಳು ಕೂತ್ಕೊಳ್ತಾರಲ್ವ, ಆ ರೀತಿ ಹಿಂಗೆ ಕೂತ್ಕೊಂಡು ಈ ಥರ ಬಾಲಾಸನ ಮಾಡಬೇಕು. ಬಾಲಾಸನ ಮಾಡೋದ್ರಿಂದಲೂ ಕೂಡ ತುಂಬ ಒಳ್ಳೆಯದು. ಈ ಥರ ಕೂತ್ಕೊಳ್ಳಿ. ಇದಾದಮೇಲೆ ನಾವು ಚಕ್ಕಿ ಪೀಸ್ನ ಮಾಡಬೇಕು. ಚಕ್ಕಿ ಪೀಸ್ನ ಅಂತಂದರೆ ಎರಡೂ ಕಾಲುಗಳನ್ನು ಅಗಲ ಮಾಡಿ, ಅಗಲ ಮಾಡಿಬಿಟ್ಟು ಕ್ಲಾಕ್ ವೈಸ್ ಒಂದು 10 ಸತಿ ಕ್ಲಾಕ್ ವೈಸ್, ಒಂದು 10 ಸತಿ ಈ ರೀತಿ ಮಾಡಿ, ಮತ್ತು ಇನ್ನೊಂದು 10 ಸತಿ ರಿವರ್ಸ್ ಮಾಡಿ. ನನ್ನ ವಿಡಿಯೋ ತುಂಬ ಉದ್ದ ಆಗುತ್ತೆ ಅಂತಬಿಟ್ಟು ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ನಾಯುಗಳು ಕೂಡ ನಿಮಗೆ ಬಲಯುತವಾಗುತ್ತೆ. ಈ ಥರ ಮಾಡಿ.
ಇದಾದಮೇಲೆ ಪಶ್ಚಿಮೋತ್ತಾಸನ. ಪಶ್ಚಿಮೋತ್ತಾಸನ ಅಂತಂದರೆ ಹಿಂಗೆ ಕೂತ್ಕೊಳ್ಳಿ. ಕೂತ್ಕೊಂಡು ಎರಡೂ ಕೈಗಳನ್ನ ನಿಧಾನವಾಗಿ ಮೇಲೆ ತಗೊಂಡೋಗಿ ನಮ್ಮ ಹಣೆನ ಮೊಣಕಾಲಿಗೆ ಟಚ್ ಮಾಡಬೇಕು. ನಿಧಾನವಾಗಿ ಮೇಲೆ ಬನ್ನಿ. ಇದೆಲ್ಲ ನಾವು ಒಂದು 10 ಸೆಕೆಂಡು 20 ಸೆಕೆಂಡ್ ತನಕ ನಾವು ಹೋಲ್ಡ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಅಂಗಾತ ಮಲಗಿಬಿಡಿ. ಅಂಗಾತ ಮಲಗಿ ಈಗ ಏಕಪಾದ ಪವನ ಮುಕ್ತಾಸನ ನೋಡಿ, ಈ ರೀತಿ ಮಾಡಿ. 1 2 3 4 ಈ ರೀತಿ ಮಾಡಿ. ಆಮೇಲಕ್ಕೆ ಇದನ್ನು ರೆಸ್ಟ್ ಪೊಸಿಷನ್ನಲ್ಲಿ ಫಸ್ಟ್ ತಲೆ ಇರಲಿ. ಆಮೇಲಕ್ಕೆ ತಲೆನ ಎತ್ತಿ ನಮ್ಮ ಮೂಗನ್ನು ಮೊಣಕಾಲಿಗೆ ಟಚ್ ಮಾಡಬೇಕಾಗುತ್ತೆ ನೋಡಿ, ಈ ರೀತಿ ಮಾಡಬೇಕು. ಅವಾಗ ನಿಮಗೆ ಎಲ್ಲ ಪ್ರೆಷರ್ ಬಿದ್ದಾಗುತ್ತೆ ನೋಡಿ. ಈಗ ರಿಲ್ಯಾಕ್ಸ್ ಮಾಡಿ. ಈ ಥರನೂ ಮಾಡ್ಬೋದು. ಮತ್ತು ಇನ್ನೂ ಅಡ್ವಾನ್ಸ್ ಅಂತಂದರೆ ಈಗ ಎಡಗಾಲು ನಮಗೆ ರಿಲ್ಯಾಕ್ಸ್ ಪೊಸಿಷನ್ನಲ್ಲಿತ್ತಲ್ವ, ಈ ಥರ ಮಾಡುವಾಗ ಈಗ ಈ ಕಾಲನ್ನು ಈ ರೀತಿ ಮಾಡಿ ಹೋಲ್ಡ್ ಮಾಡಿ. ಇದನ್ನು 10 ಕೌಂಟ್ ಮಾಡೋ ತನಕ ಹೋಲ್ಡ್ ಮಾಡಬೇಕು. ನಿಧಾನವಾಗಿ ಕಾಲು ನಿಲ್ಲಿಸಿ. ಈಗ ಇನ್ನೊಂದು ಕಾಲನ್ನು ಮಾಡಿ ಇದೇ ರೀತಿಯೇ ನೋಡಿ, ಈ ರೀತಿ. ಈಗ ಕಾಲುಗಳನ್ನ ಕೆಳಗಡೆ ಇಳಿಸಿ. ಈಗ ಪೂರ್ಣ ಪವನ ಮುಕ್ತಾಸನ. ಎರಡೂ ಕಾಲುಗಳನ್ನ ಮಡಿಸ್ಬಿಟ್ಟು ನಮ್ಮ ಹಣೆ ಇದಕ್ಕೆ ಟಚ್ ಆಗಬೇಕು. ಈ ಥರ ಹೋಲ್ಡ್ ಮಾಡಿ. 10 ರಿಂದ 20 ಕೌಂಟ್ ಮಾಡೋ ತನಕ ಹೋಲ್ಡ್ ಮಾಡಬೇಕು. ನಿಧಾನವಾಗಿ ದೇಹನ ರಿಲ್ಯಾಕ್ಸ್ ಮಾಡಿ. ಮತ್ತೆ ಎರಡು ಕಾಲುಗಳನ್ನು ಸೀದಾ 90 ಡಿಗ್ರಿ ತೊಗೊಂಡು ಬನ್ನಿ. ನಿಧಾನವಾಗಿ ಮಾಡಿಸಿ ಎರಡೂ ಕಾಲುಗಳನ್ನು ಕೈಗಳಲ್ಲಿ ಇಟ್ಕೊಂಡು ರೋಲ್ ಮಾಡಿ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಈ ಥರ ಹೋಲ್ಡ್ ಮಾಡಿ ರೊಟೇಟ್ ಮಾಡ್ತಾ ಹೋಗಿ. ಈ ಥರ ಆಗ್ತಿದ್ದಾಗೆ ಮತ್ತೆ ಎರಡು ಕಾಲುಗಳನ್ನ 90 ಡಿಗ್ರಿ ತಗೊಂಡು ಬನ್ನಿ, ರಿಲ್ಯಾಕ್ಸ್ ಮಾಡಿ. ಈಗ ಎರಡೂ ಕಾಲುಗಳನ್ನು ಮಂಡಿನ ಮಡಿಸಿ. ಈ ನಮ್ಮ ಹಿಂಡಿ ಇರುತ್ತಲ್ಲ, ಹಿಂಡಿ ಹಿಪ್ಸ್ಗೆ ಟಚ್ ಆಗಬೇಕು. ಈ ರೀತಿ ಎರಡೂ ಕಾಲಿನ ಮಧ್ಯೆ ಅಂತರ ಇರಬಾರ್ದು, ಎರಡೂ ಕಾಲುಗಳು ಟಚ್ ಆಗಿರಬೇಕು. ಈಗ ಭುಜದ ನೇರವಾಗಿ ಎರಡೂ ಕೈಗಳನ್ನು ಚಾಚಿಬಿಡಿ. ಇದಕ್ಕೆ ಮರ್ಕಟಾಸನ ಅಂತಬಿಟ್ಟು ಹೇಳ್ತೀವಿ. ಎರಡೂ ಕಾಲುಗಳನ್ನು ಎಡಕ್ಕೆ, ಕುತ್ತಿಗೆ ಬಲಕ್ಕೆ ನೋಡಿ, ಎರಡೂ ಕಾಲುಗಳು ಅಂಗಾಲುಗಳು ಜೋಡಿಸಿ ಇಡಲ್ಪಟ್ಟಿದೆ. ಎರಡೂ ಕಾಲು ಈ ರೀತಿ ಹೋಲ್ಡ್ ಮಾಡಿ. ಮತ್ತೆ ಇದಾದಮೇಲೆ ಕಾಲುಗಳು ಬಲಕ್ಕೆ, ಕುತ್ತಿಗೆ ಎಡಕ್ಕೆ ಮಾಡಿ ಹೋಲ್ಡ್ ಮಾಡಿ. ಸಾಮಾನ್ಯ ಉಸಿರಾಟ ನಡೀತಾನೆ ಇಲ್ಲಿ. ಈಗ ಇದರಲ್ಲೇ ರೋಲಿಂಗ್ ಮಾಡ್ತಾ ಹೋಗೋಣ. ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್, ಈ ರೀತಿ ಮಾಡ್ತಾ ಹೋಗಿ. ಇದೆಲ್ಲ ಕಷ್ಟ ಆಗೋಲ್ಲ ನಿಮಗೆ, ಸುಲಭನೇ. ಇದನ್ನೆಲ್ಲ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಈಗೇನು ಮಾಡಬೇಕು, ಈಗ ನೀವು ಅಂಗಾತ ಮಲಗಿದ್ರಲ್ಲ, ಈಗ ಎದೆ ಮೇಲೆ ಮಲಗಿಬಿಟ್ಟು ನಾವು ಪೂರ್ಣ ಭುಜಂಗಾಸನ ಮಾಡಿ ನೋಡಿ. ಈ ರೀತಿ ಪೂರ್ಣ ಭುಜಂಗಾಸನ. ಎರಡೂ ಪಾದಗಳು ಜೋಡಿಸಿರ್ಬೇಕು, ಎರಡೂ ಕೈಗಳು ನಮ್ಮ ಭುಜದ ನೇರವಾಗಿ ಬರಬೇಕು. ಇದರಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಣ. 1 2 3 4 5 6 7 ಇದೇ ರೀತಿಯೇ 10 ರಿಂದ 20 ಕೌಂಟ್ ಮಾಡಿ. ಈಗ ಮತ್ತೆ ಅಂಗಾತ ಮಲಗಿ
ನಿಧಾನವಾಗಿ ಬಲಕ್ಕೆ ಹೊರಳಿ ಮೇಲ್ ಬನ್ನಿ. ಇದರ ಜೊತೆ ನಾವು ತ್ರಿಕೋಣಾಸನ. ಎದ್ದು ನಿಂತ್ಕೊಳ್ಳಿ. ಎದ್ದು ನಿಂತ್ಕೊಂಡು ಎರಡೂ ಕೈಗಳನ್ನು ಭುಜದ ನೇರವಾಗಿ ಚಾಚಿ ಕಾಲುಗಳನ್ನು ಕೂಡ ಅಗಲ ಮಾಡಿಬಿಟ್ಟು ನೋಡಿ ಈ ರೀತಿ 1 2 3 4 5 ಈ ರೀತಿ ನೀವು 10ರಿಂದ 20 ಕೌಂಟು ಮಾಡ್ತಾ ಹೋಗಿ ನೋಡಿ. ಇಷ್ಟನ್ನು ಇದು ತುಂಬ ಹೊತ್ತು ಆಗೋದಿಲ್ಲ ನಿಮಗೆ. ಬೆಳಿಗ್ಗೆ ಒಂದು 15 ನಿಮಿಷ, ಸಾಯಂಕಾಲ ಒಂದು 15 ನಿಮಿಷ ಇದನ್ನು ಮಾಡ್ತಾ ಹೋಗಿ. ನಿಮ್ಮ ಆಹಾರ ಪದ್ಧತಿನೂ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಮತ್ತು ನೀವು ನೀರು ಕುಡಿತಾ ಇದ್ದಾಗ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಒಂದು 2ರಿಂದ 4 ಹನಿ ಶುದ್ಧವಾದ ತುಪ್ಪನ ಹಾಕ್ಕೊಂಡು ಕುಡಿಯೋದ್ರಿಂದಲೂ ಕೂಡ ಹೊಟ್ಟೆ ನಿಮಗೆ ಸಡಿಲಾಗುತ್ತೆ. ಸಡಿಲಾಗ್ಬಿಟ್ಟು ನಿಮಗೆ ಮಲ ವಿಸರ್ಜನೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಆದಷ್ಟು ಕೂಡ ದ್ರವ ಆಹಾರನ ತಗೊಳ್ಳಿ. ದಿನಪೂರ್ತಿ ಯಾವುದೋ ಒಂದು ಚಟುವಟಿಕೆಯಲ್ಲಿ ಬ್ಯುಸಿಯಾಗಿರಿ. ಮತ್ತು ದೈಹಿಕ ಶ್ರಮ ಅನ್ನೋದು ಕೂಡ ಬೇಕು. ನಾವು ತಿಂದು ಜಂಕ್ ಫುಡ್ಡು ಅವನ್ನೆಲ್ಲ ಅವಾಯ್ಡ್ ಮಾಡಿ. ಅಂಥದ್ದನ್ನೆಲ್ಲ ತಗೊಂಡು ನಾವು ಏನು ಕೆಲಸ ಮಾಡದೆ ಬರೀ ಮೊಬೈಲು ಟಿ ವಿ ಅಂತ ಇಟ್ಕೊಂಡು ಕುತ್ಕೊಂಡ್ರೂ ಕೂಡ ಮಲಬದ್ಧತೆಯ ತೊಂದರೆಯಿಂದ ನಾವು ನರಳಬೇಕಾಗುತ್ತೆ. ದಿನಪೂರ್ತಿ ಯಾವುದಾದ್ರೂ ಒಂದು ಕಾರ್ಯಚಟುವಟಿಕೆಯಲ್ಲಿ ಬ್ಯುಸಿಯಾಗಿರಿ. ಮತ್ತು ದಿನ ಒಂದೊತ್ತು ವಾಕಿಂಗ್ ಮಾಡಿ. ಒಂದೊತ್ತು ಇಲ್ಲ ಅಂತಂದರೆ ನಿಮಗೆ ತೊಂದರೆ ಜಾಸ್ತಿ ಇದ್ದರೆ 2 ಹೊತ್ತಾದರೂ ಕೂಡ ದೈಹಿಕ ವ್ಯಾಯಾಮ ಆಗುವಂಥ ಒಳ್ಳೆಯ ಯೋಗಾಭ್ಯಾಸನ ಮಾಡಿ. ನಿಮ್ಮ ಆರೋಗ್ಯ ಎಷ್ಟು ಸುಧಾರಣೆ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು ಮಾಡಿ ಕೂಡ ನಿಮಗೆ ಇನ್ನೂ ತೊಂದರೆ ಆಗ್ತಾ ಇದೆ ಅಂದರೆ ದಯವಿಟ್ಟು ಒಂದು ಸತಿ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ತಪಾಸಣೆ ಮಾಡಿಸ್ಕೊಂಡು ಬನ್ನಿ. ಒಳ್ಳೆಯದಾಗುತ್ತೆ. ಶುಭವಾಗಲಿ. ನಮಸ್ಕಾರ.